ಇಲ್ಲ ಎಲ್ಲ ಮಹಾವಜನಗಳಿಗೆ ಓಂ ನಮೋ ನಾರಾಯಣ. ನಾನು ಸುಬ್ರಹ್ಮಣ್ಯ ಅಂತ ಪ್ರಧಾನ ಅರ್ಚಕ ದೇವಸ್ಥಾನದ ಮಾತಾಡ್ತಾ ಇರೋದು. ನಿನ್ನೆ ದಿವಸ ಸ್ಕಂದಷಷ್ಠಿ ಪ್ರಯುಕ್ತ ಬೆಳಗಿನ ಜಾವ 2 ಗಂಟೆಗೆ ರುದ್ರಾಭಿಷೇಕ, ಶ್ರೀಸೂಕ್ತ, ಪುರುಷೂಕ್ತ, ದುರ್ಗಾ ಸಮೇತ ಪಂಚಾಮೃತ ಅಭಿಷೇಕ ಮಾಡಿ, ಸಹಸ್ರನಾಮ ಮಾಡಿ ಅಷ್ಟೋತ್ತರಗಳೆಲ್ಲ ಮಾಡಿ, ಮಂಗಳಾರತಿ ಮಾಡಿ ಪ್ರಜೆಗಳ ಭಕ್ತಿ ಜನರಿಗೆಲ್ಲ 3:30ಗೆ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ವಿ. 3:30ಯಿಂದ ರಾತ್ರಿ 10:30ವರೆಗೂ ದೇವರಿಗೆ ಇದು ಮಾಡಿದ್ವಿ. ಅದನ್ನ ಮಹಾಮಂಗಳಾರತಿ ಮಾಡೋ ಮುಂಚೆ ಪೂರ್ಣೇಶ್ವರ ಸ್ವಾಮಿಗೆ ಶ್ರೀಕಂಠ ನರಸಿಂಹರಾಜ ಒಡೆಯರ ಹೆಸರಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಕೊಟ್ಟಂತಹ ನಾಗಭರಣ ಧರಿಸಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಇದೆಲ್ಲ ಮಾಡಿ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ರಾತ್ರಿ 10:30ವರೆಗೂ ನಮಗೆ ಅವಕಾಶ ಮಾಡಿಕೊಟ್ವಿ. ನಾಗಾಭರಣನ 10 ಗಂಟೆವರೆಗೂ ಧರಿಸಿದ್ವಿ. ಆಮೇಲೆ ನಾಗಾಭರಣನ ತೆಗೆದುಬಿಟ್ವಿ. ಆಮೇಲೆ 12 ಗಂಟೆಗೆ ಇಲ್ಲಿಂದ ಸಿದ್ಲಿಂಗಪುರದವರೆಗೂ ರಥೋತ್ಸವ ಹೋಗಿ ವಾಪಸ್ ಬಂತು. ರಾತ್ರಿ 15ವರೆಗೂ ಇಲ್ಲೇನು ವಿಶೇಷ ಏನಂದರೆ, ಯಾರಿಗೆ ವಿವಾಹ ಆಗಿಲ್ಲದೆ ಇರೋಂಥವ್ರು, ನಾಗರ ಸಿಕ್ಕಾಗಿರೋಂಥವ್ರು, ಸಂತಾನ ಹೇರ್ತಾ ಇರೋಂಥವ್ರು ಇಂಥವ್ರು ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದಾಗ್ತಾ ಇದೆ. ಇವತ್ತು ಬೆಳಗಿನ ಜಾವ ನಾವು 7 ಗಂಟೆಗೆ ಮತ್ತೆ ಬಾಗಿಲು ತೆಗೆದು ಎಲ್ಲ ಕ್ಲೀನ್ ಮಾಡಿದೆ. ಭಕ್ತರಿಗೆ ಎಲ್ಲ ಈಗ ಅಭಿಷೇಕ ಎಲ್ಲ ಮುಗಿಸಿ ಪ್ರಸಾದ ಕೊಡ್ತಾಯಿದ್ವಿ. ಎಲ್ಲನೂ ಮಂಗಳಾರತಿ ತಟ್ಟೆ ತೀರ್ಥ ಕೊಡ್ತಾಯಿದ್ವಿ. ಮಿಕ್ಕಿದಂಥ ಇದನ್ನು ಪ್ರಸಾದಗಳೆಲ್ಲ ಹಿಂದೆಗಡೆ ಆಗಲಿ ಕಟ್ಟೆನಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಆಗಿದೆ, ಅಲ್ಲಿ ತೊಗೊಳಿಪ್ಪ ಅಂತ ಹೇಳಿ ಜನ ಇರೋದ್ರಿಂದ ಆ ಥರ ಅರೇಂಜ್ಮೆಂಟ್ ಮಾಡಿದ್ವಿ. ಅನ್ನ ಪ್ರಸಾದ ಮಾಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು 9 ಗಂಟೆ ಮೇಲೆ ನೈವೇದ್ಯ ರೆಡಿ ಮಾಡಿ ಜನಗಳಿಗೆ ಕೊಡ್ತೀವಿ. ಅನ್ನಪ್ರಸಾದ ಅದೇ ಏನಾದ್ರು ಮಾಡ್ತೀವಿ, ಬಿಸಿ ಬೆಳಬಾತು ಅಂತ ಮಾಡಿ ನೈವೇದ್ಯ ಮಾಡಿ ಜನಗಳಿಗೆ ಕೊಡ್ತೀವಿ. ಖಂಡಿತವಾಗ್ಲೂ ಕಡಿಮೆ ಬಂದಿದ್ದಾರೆ. ನಮಗೆ ಏನು ಅಂದರೆ 2 ವರ್ಷ ಕರೋನಾದಿಂದ ಇದು ದೇವಸ್ಥಾನ ಯಾವುದು ಬರ್ತಾ ಇರಲಿಲ್ಲ. ಮತ್ತೆ 2 ವರ್ಷ ಜೀರ್ಣೋದ್ಧಾರ ಅಂತೇಳಿ ನಮಗೆ ಹೆಚ್ಚು ಕಮ್ಮಿ 4 ವರ್ಷ ಗ್ಯಾಪ್ ಆಯಿತು. ಈ 4 ವರ್ಷದ ಗ್ಯಾಪಲ್ಲಿ ಜನ ಏನಾಗ್ತಾರೆ, ಬೇರೆ ಬೇರೆ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗಿರ್ಬೋದು. ಇನ್ನೊಂದೇನಪ್ಪ ಅಂದರೆ, ಅಕಸ್ಮಾತ್ ತುಂಬ 4 ವರ್ಷ ಆಗೋಗಿದೆ, 5ನೇ ವರ್ಷ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಅಲ್ಲಿ ಹೋಗೋದು ಹೆಂಗಪ್ಪ, ಅಯ್ಯೋ ಎಲ್ಲಾದ್ಮೇಲೆ ಕಳೆದು ಹೋದ್ರಾಯ್ತು ಅಂತ ಆ ಮನೋಭಾವ ಇರೋಂಥ ಜನಗಳು ಇರ್ತಾರೆ. ಆ ಥರ 2 ಚಾನ್ಸಸ್ಸಲ್ಲಿ ಆಗಿರ್ಬೋದು ಅನ್ನೋದು ನಮಗಿದು ಅಷ್ಟೇ. ಅಂದ್ರೆ ಕೆಲವೊಂದು ಗ್ರಾಮಸ್ಥರು ಪ್ರಚಾರವನ್ನ ಕಡಿಮೆ ಮಾಡಿದ್ರು. ಇಲ್ಲ 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 ಕುಂಭ ಇಲ್ಲ ಕುಂಭ ಫ್ಲೆಕ್ಸ್ಗಳನ್ನ ಕಟ್ಟಿಲ್ಲ, ಎಲ್ಲೂ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಥರದಂತ ಏನಿಲ್ಲ. ಇದೇನು ಅಂದರೆ ಕುಂಭಾಭಿಷೇಕ ಎಲ್ಲ ಮಾಡಿದಾಗ ಅವಾಗೆಲ್ಲ ಜನಗಳಿಗೆ ಗೊತ್ತಾಗಿತ್ತು. ಪಾಂಪ್ಲೆಟ್ಸ್ ಎಲ್ಲ ಪ್ರತಿ ಗ್ರಾಮದಲ್ಲೂ ಪಾಂಪ್ಲೆಟ್ಸ್ ಕೊಟ್ಟಿತ್ತು, ಎಲ್ಲ ಬಂದಿದ್ರು. ಅವತ್ತು ಇದಕ್ಕೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿತ್ತು. ಹಾಗಾಗಿ ವಿಚಾರಗಳು ಎಲ್ಲರಿಗೂ ಗೊತ್ತಿದೆ. ಆದರೂ ಕಡಿಮೆ ಇರ್ಬೋದು. ಬಟ್ ಆಮೇಲೆ ನಾವು ಮಾಧ್ಯಮಗಳಲ್ಲೂ ಬಂದಿತ್ತು, ಪೇಪರ್ಗಳಲ್ಲಿ ಬಂದಿದೆ, ಎಲ್ಲದರಲ್ಲೂ ಹೇಳಿದ್ದಾರೆ. ಇಲ್ಲಿ ನೀವು ಹೇಳಿಲ್ಲ ಅಂತೇನಿಲ್ಲ. ಅದ್ರಲ್ಲಿ ಏನಾಗುತ್ತೆ, ಈ ಥರನೇ ಆಗಿರೋದು. ಕೆಲವ್ರು ಏನು ಅಂದರೆ ಗೊತ್ತಿಲ್ದಿರ ಗೊತ್ತಿದ್ರೂ ಸಹ ಬೇರೆ ಬೇರೆ ದೇವಸ್ಥಾನಗಳು ನೋಡ್ಕೊಂಡಿರ್ತಾರೆ. ಅಯ್ಯೋ ಅಲ್ಲೋಗ ರಶ್ ಯಾಕಪ್ಪ, ನೀರೇ ಮನೆ ಮುಂದೆ ಇರೋ ದೇವಸ್ಥಾನ, ದೇವ್ರಿಗೆ ಇಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ಮಾಡಿರ್ತಾರೆ. ಈಗಲೆಲ್ಲ ಅಲ್ಲಿ ವಿಶ್ವೇಶ್ವರಲ್ಲೆಲ್ಲ ಮುಂಚೆ ಏನೂ ನಡೀತಾ ಇರಲಿಲ್ಲ. ಇವಾಗ ನಮ್ದಕ್ಕಿಂತ ಜೋರ ಆಗುತ್ತೆ. ಈ ಗ್ಯಾಪ್ ಆಯ್ತಲ್ಲ, ಆ ಥರ ಅಲ್ಲಿ ನಮ್ಮ ಸುಬ್ರಹ್ಮಣ್ಯ ಕೆರೆ ಹತ್ರ ಒಂದು ಇದಿದೆ, ಶಶಿ ದೇವಸ್ಥಾನ, ಅಲ್ಲಿ ಹಾಗೆ ಒಂದೊಂದು ಮಾಡಿರೋದು. ಮಾಡಿ ಅದೆಲ್ಲ ಸರ್ ಆಡಳಿತ ದೇವ್ರು ಮಾಡೋಂಥದ್ದು. ಅವ್ರು ಮುಜರಾಯಿ ಅಂತ ಹೇಳ್ತಾರೆ, ಅವ್ರು ಮಾಡ್ಬೇಕು ಸರ್. ನಮ್ದು ಏನು ಸರ್, ನಮಗೂ ಅವ್ರಿಗೂ ಏನು ಅಂದರೆ ಇದಾಗಿದೆ, ಕೋರ್ಟಲ್ಲಿ ಕೇಸ್ ಇದೆ. ಪೂಜಾ ವಿಧಾನದ ಬಗ್ಗೆ ನಮಗಾಗಿದೆ, ಬೇರೆ ವಿಚಾರ ಯಾವುದೂ ತೀರ್ಮಾನ ಆಗಿಲ್ಲ. ಯಾವುದನ್ನ ಈ ನಾವು ನಮಗೆ ಮಾಧ್ಯಮಗಳ ಥರ ಇದು ಮಾಡಿದಾಗ, ನಿಮ್ಮಂಥವ್ರು ಬಂದು ಇಂಟರ್ವ್ಯೂ ಮಾಡಿದಾಗ ನಾನು ಎಲ್ಲರಿಗೂ ಹೇಳಿದ್ದೀನಿ ಈ ಥರ ಆಗಿದೆ ಅಂತ. ನೀವು ಅದನ್ನೆಲ್ಲರೂ ಅನೌನ್ಸ್ ಮಾಡಿದಿರಿ, ಪೇಪರಲ್ಲೂ ಬಂದಿದೆ, ಎಲ್ಲ ಬಂದಿದೆ. ಇನ್ನು ಹೆಚ್ಚಿನ ಪ್ರಚಾರ ಬೇಕು ಅಂತ ಹೇಳಿದ್ರೆ ತಾಲೂಕು ಆಡಳಿತನೇ ಮಾಡ್ಕೋಬೇಕಿತ್ತು. ಇಲಾಖೆಯಿಂದ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ತಹಶೀಲ್ದಾರ್ಗಳು ಹೇಳಿದ್ದಾರೆ, ಬಂದಿದ್ದಾರೆ, ಮಾಧ್ಯಮದಲ್ಲಿ ತಹಶೀಲ್ದಾರ್ ಮಾತಾಡಿದ್ದಾರೆ, ಹೇಳಿದ್ದಾರೆ, ಪೇಪರಲ್ಲಿ ಬಂದಿದೆ, ಎಲ್ಲ ಮಾಡಿದ್ದಾರೆ. ಆದರೆ ಜನಗಳದೇ ಮನೋಭಾವ ನಾವೇನು ಮಾಡೋಕ್ಕಾಗಲ್ವಲ್ಲ. ಅವ್ರ ಮನಸ್ಸಿನಲ್ಲಿ ಈಗೆಲ್ಲ ಬೇರೆ ಬೇರೆ ದೇವಸ್ಥಾನ, ಈಗ ತಿರುಪತಿನ ರಶ್ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ಒಂಟೆ ಕೊಬ್ಬಲು ಪೂಜೆ ಮಾಡ್ಕೊಂಡು ಹೋಗೋರು ಇರ್ತಾರೆ. ಆ ಥರ ಆಗ್ಬಿಡುತ್ತೆ. ಯಾವಾಗ ಹೋದಾಯ್ತು ಬಿಡಪ್ಪ. ಅಂದ್ರೆ ಅಭಿಷೇಕ ಆಗುವಂತದ್ದು ಅಥವಾ ಪೂಜೆ ಮಾಡೋದು ಎಲ್ಲೂ ಕೂಡ ಬಂದೇ ಇಲ್ಲ ಅಂತ ಕಾಟಾಚಾರಕ್ಕೆ ಹಾಕಿದ್ರು ಅನ್ನೋ ತರ ಆಗಿದೆ. ಯಾಕೆ ಆಯ್ತು ಅಂತ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಯಾಕಂದ್ರೆ ನಾವು ನಮಗೆ ಸರ್ ಪೂಜಾ ವಿಚಾರದಲ್ಲಿ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ಈ ಅರೇಂಜ್ಮೆಂಟ್ಗಳ ಬಗ್ಗೆ ನಮ್ಗೆ ಯಾವುದೋ ಅಷ್ಟು ಗಮನಕ್ಕೆ ತಂದಿರಲಿಲ್ಲ. ಆ ಹುಡುಗರು ಬಂದು ಕೇಳೋರು, ಈ ಥರ ಗುರುಗಳೇ ಇಲ್ಲಿ ಹಾಕೋತೀವಿ ಇದು ಅಂತ ಹೇಳಿದ್ರು. ಕರೆಕ್ಟ್ ಹಾಕೊಳ್ಳೋ ಬಗ್ಗೆ ಇಂಥ ಕಡೆ ಹಾಕೊಳ್ರಪ್ಪ ಅಂತ ಹೇಳಿದ್ವಿ. ಮಾಡು ಅಂದರೆ ನಾವು ಹುಡುಗ ಬಂದಿದ್ದ, ಕಾರ್ತಿಕ್ ಅಂತ ಯಾರೋ ಹುಡುಗ ಬಂದಿದ್ದ ತೆಗಿತೀನಿಂದ, ಅಪ್ಪ ಎಲ್ಲ ತಗೊಂಡಿದ್ದೆ, ಲೈವ್ ಮಾಡ್ತೀಯಪ್ಪ, ಯೂಟ್ಯೂಬ್ಗೆಲ್ಲ ಬರುತ್ತೆ ಅಂತ. ಆಯ್ತಪ್ಪ ಜನಗಳಿಗೆ ನೀವು ತೋರಿಸಿ ಅಂತ ನಾವು ಹೇಳಿ ಅಷ್ಟು ಹೇಳಿದ್ವಿ. ನಾವು ಅವ್ರು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋ ಅಂಥದ್ದು ಇಲ್ಲ. ಯಾಕೆಂದ್ರೆ ನಮಗೆ ಪೂಜಾ ಇದರದೆಲ್ಲ ಮಾಡೋದಿತ್ತಲ್ಲ, ಅದ್ರ ಬಗ್ಗೆ ನಾವೇನು ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ಅದೇ ನಾವು ಹೇಳಕ್ ಬರೋಲ್ಲ ಸರ್.
ಅಲ್ಲ ಅದು ಎಲ್ಲಿ ತಾಲೂಕು ಆಡಳಿತದಿಂದ ಮಾಡಿರೋದಾ ಅಥವಾ ನಿಮ್ಮ ದೇವಸ್ಥಾನದ ಕಮಿಟಿ ಯಾವ್ದನ್ನ? ಮಾಡಿರೋದಾ? ದೇವಸ್ಥಾನ LED ಕಮಿಟಿ ಅಂತ TV ಎಲ್ ಇ ಡಿ ಟಿವಿ ಇದನ್ನ ಯಾರೋ ಭಕ್ತಾದಿಗಳು ಹಿಂಗೆ ಮಾಡಿದಾರೆ ಅಷ್ಟೇ. ಅದನ್ನ ಮಾಡ್ಬಿಟ್ಟು ಏನೋ ಮಾಡೋಣ ಅಂತ ಮಾಡಿದ್ದಾರೆ, ಅವ್ರ ಕೈಲಿ ಆಗ್ಲಿಲ್ಲೇನೋ. ಸರಿ ಮಾಡಿದ್ರೆ ಬಿಟ್ಟೆ ಅಂತ ಮಾಡಿರ್ಬೋದು, ಆ ಥರ ಆಗಿದೆ. ನಾನು ರಾತ್ರಿಯಲ್ಲಿ ಅವ್ನು ತೆಗ್ದಿದ್ದು ಮಾಡಿದ್ದೆಲ್ಲ ನಾನೇ ಅವ್ನಿಗೆಲ್ಲ ಎಲ್ಲೆಲ್ಲ ತಗೊಳಪ್ಪ ಅಂತ ಅಲಂಕಾರ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅವ್ನ ಕೈಲಿ ಮಾಡಿಸಿದ್ದೆ. ಅವನೇ ಮಾಡ್ತಾಯಿದ್ದ, ಕಾರ್ತಿಕ್ ಅಂತ ಹುಡುಗ ಮಾಡ್ತಾ ಇದ್ದೆ, ಎಲ್ಲ ತಗೊಳಪ್ಪ ಅಂತ. ಈಗಲೂ ಎಲ್ಲ ಹುಡುಗರು ಕೇಳಿ ಎಲ್ಲರೂ ಇದು ಮಾಡಿ ನಾವು ಮಾಡ್ಕೊಂಡಿದ್ದ. ಅಭಿಷೇಕ ಮಾಡುವಾಗಲೂ ಏನು ಅಂತೇಳಿ ಆಯ್ತಪ್ಪ ಮಾಡಿ ತೆಗ್ದಿದ್ದೆ, ಲೈವ್ ಬರುತ್ತಾ ಅಂತ ಕೇಳಿದೆ. ಹ್ಞೂ ಬರುತ್ತೆ, ಲೈವ್ ಬರುತ್ತೆ, ಅಲ್ಲಿ ಯೂಟ್ಯೂಬ್ಗೂ ಇದಾಗ ಹತ್ರ ಮಾಡ್ತೀವಿ ಅಂತೇಳಿ. ಆಯ್ತಪ್ಪ ಮಾಡಿ ಇಲ್ಲೇ ಅಳವಡಿಸ್ತೀನಿ, ಅಲ್ಲೇ ಹಾಕಪ್ಪ ಅಂತೇಳಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ನಾವೆಲ್ಲ ಮಾಡಿದ್ವಿ. ಇಲ್ಲ ಒಂದ್ ಕಡೆ ವ್ಯವಸ್ಥಿತವಾಗಿ ನಡೀಲಿಲ್ಲ ನಿನ್ನೆ ಅನ್ನುವಂಥದ್ದು. ಅದರ ಬಗ್ಗೆ ನಮಗೇನು ಅರಿವಿಲ್ಲ, ಯಾಕೆಂದ್ರೆ ಪೂಜೆ ವಿಚಾರದಲ್ಲಿ ನಾವು ಮಾಡಿದ್ವಿ. ತೆಂಗಿನಕಾಯಿನೂ ಕೂಡ ಹೊಡಿಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ರಸ್ತೆಗೆ ಮಧ್ಯದಲ್ಲಿ ಹೊಡೆದಿದ್ದಾರೆ. ಅಲ್ಲ, ಅದು ಜನಗಳು ಮಾಡಿದ್ರೆ ಅವತ್ತು ಅಲ್ಲಿ ಮೆಟ್ಲಿಗೆ ಪಕ್ಕದಲ್ಲಿ ಇತ್ತು, ವ್ಯವಸ್ಥೆ ಇತ್ತು ಅಲ್ಲಿ. ಅದೇನಾಗುತ್ತೆ ಅಂದರೆ ಜನರಲ್ಗೂ ಈ ಕಡೆ ಅದ್ಯಾರೋ ಸ್ಪೆಷಲ್ಲು ಅಂತಾರೆ, ಪಾಸ್ ಅಂತಾರೆ, ನುಗ್ಗಿದಾಗ 28 ಕಡೆ ನಾವು ಅರೇಂಜ್ಮೆಂಟ್ ಮಾಡೋಕ್ಕಾಗ ಒಂದು ಕಡೆ ಮಾಡಿರ್ತೀವಿ. ಅಲ್ಲಿ ಮೆಟ್ಲು ಕೆಳಗೆ ತೆಂಗಿನಕಾಯಿ ಹೊಡಿಯೋದಕ್ಕೆ ಅರೇಂಜ್ಮೆಂಟ್ ಆಗಿತ್ತು, ಅಲ್ಲಿ ಹೊಡಿತಾ ಇದ್ರು. ಇವ್ರಿಗೆ ಏನಾಗುತ್ತೆ ಅರ್ಜೆಂಟಿಗೆ ಏನು ನೋಡೋದು, ಜನನೂ ಅಷ್ಟೇ ಅರ್ಜೆಂಟ್ನಲ್ಲಿ ಏನಾಗುತ್ತೆ ಏನು ನೋಡೋದು, ಆ ಕಡೆ ಈ ಕಡೆ ಏನು ವ್ಯವಸ್ಥೆ ಇದೆ ಅಂತ ನೋಡೋದಿಲ್ಲ, ಸೀದಾ ನುಗ್ತಾರೆ, ಬಂದ್ಬಿಡ್ತಾರೆ. ಬಂದಿದ್ದು ಇಲ್ಲಿ ಬಂದು ನಿಂತ್ಕೊಂಡು ಸ್ವಾಮಿ ಕಾಯಿ ಹೊಡಿಲಿಲ್ಲ ಇದು ಅಂತ, ಇಲ್ಲೂ ಇಲ್ಲ ಅಂತ ಕೇಳಿ. ಸಿಬ್ಬಂದಿಗಳು ಯಾರಾದ್ರೂ ಅಲ್ಲಿ ನಿಯೋಜನೆ ಮಾಡಿ ವ್ಯವಸ್ಥೆಗಳಿಗೆ ಸರಿ ತಿಳಿಸುವಂತದ್ರಲ್ಲಿ ತೋತಿದ್ಯಾ? ಆ ಥರ ಸೋತಿದೆ ಅಂತಲ್ಲ ಸರ್, ಏನು ಇದೆ, ತುಂಬ ಜನ ಬಂದಾಗ ಒಂದೇ ಸರಿ ಇದು ಮಾಡಿದಾಗ ಮಾಡೋದು ಕಷ್ಟ ಆಗುತ್ತೆ. ಮಾಡಿರ್ತೀವಿ ಎಷ್ಟು, ಆದಮೇಲೆ ಏನಾಗಿದೆ 4-5 ವರ್ಷ ಆಗೋಗಿದೆ ಅಲ್ವಾ, ಜನಗಳು ಏನು ಸಿಸ್ಟಮ್ ಇದೆ ಅನ್ನೋದನ್ನೆಲ್ಲ ಇದಾಗೋಗಿದೆ. ನಾವು ಅಲ್ಲಿಗೂ ಹೇಳ್ತೀವಿ, ಅವ್ರ ಮೈಕಲ್ಲೂ ಹೇಳ್ತಾ ಇದ್ರು, ಈ ಥರ ಇದೆ ಇಂಥ ಇದು ವ್ಯವಸ್ಥೆ ಇಂಥ ಕಡೆ ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ಹೇಳಿದ್ರು ಜನಗಳಿಗೆ ಕೇಳುವಂಥ ವ್ಯವಧಾನ ಇರೋದಿಲ್ಲ, ಅವ್ರದೇ ಅವ್ರು ಹೇಳ್ತಾ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಪ್ರಯತ್ನ ಮ್ಯಾಕ್ಸಿಮಮ್ ಪ್ರಯತ್ನ ಅಂತ ಎಲ್ಲ ಮಾಡಿದ್ವಿ, ಎಲ್ಲೂ ಮಧ್ಯದಲ್ಲಿ ಅಕಸ್ಮಾತ್ ಲೋಪದೋಷ ಆಗಿದ್ರೆ ಅದಕ್ಕೆ ನಾವು ಕ್ಷಮೆ ಕೇಳ್ತೀವಪ್ಪ, ದೇವಸ್ಥಾನದ ಪರವಾಗಿ ನಮ್ದಿಂದ ಏನು ತೊಂದರೆ ಆಗಿದೆ ನಾವು ಕ್ಷಮೆ ಕೇಳ್ತೀವಿ ಅಷ್ಟು ಮಾತ್ರ. ಬಿಟ್ಟರೆ ಬೇರೆ ನಾವು ಯಾವುದೋ ಉದ್ದೇಶಪೂರ್ವಕವಾಗಿ ಯಾವುದೇ ತೊಂದರೆ ಆಗೋ ರೀತಿ ಆದಷ್ಟು ಜನಗಳು ಒಳ್ಳೇದಾಗೋ ರೀತಿಯೇ ನಾವು ಮಾಡ್ತೀವಿ. ಆಯ್ತು, ಸುಬ್ರಹ್ಮಣ್ಯ ಅಂತ ಹನುವಂಶಿಯ ಪೂಜೆ ಮಾಡಿ.